ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಫುಲ್ ಟೆನ್ಷನ್ ಆಗಿ ಹೋಗಿತ್ತು. ಏನಾಯ್ತು ಇವತ್ತು? ನಮ್ದೆಲ್ಲ ಪ್ಯಾಕೇಜ್ ಎಲ್ಲ ಆ ಕಡೆ ಈ ಕಡೆ ಆಗಿ ಹೇಗೋ ಒಂದು ಈಗ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಶಿಲಾಂಗ್ ಹೋಗ್ತಿದ್ದೇವೆ ಅಷ್ಟೇ. ಇದೆಲ್ಲ ನೀವೇ ಹೇಳಿ. ಸಾರಿ, ಇವಾಗ ನಾವು ಕಾಮಾಖ್ಯ ಟೆಂಪಲ್ಗೆ ಹೋಗ್ತಿದ್ದೇವೆ. ಅಲ್ಲಿಂದ ನೋಡೋ ದರ್ಶನ ಸಿಗಬೇಕು, ಲೇಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ, ರಶ್ ಇರ್ತದೆ ಅಂತ. ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್. ನೋಡಿ ಕಾಮಾಖ್ಯ ಟೆಂಪಲ್ಗೆ ಬಂದಿದ್ದೇವೆ ಇಲ್ಲಿ. ನಾನು 2ನೇ ಸತಿ ನಾನು ಫಸ್ಟ್ ಮೊನ್ನೆ ಇವಳು ಬಂದಿದ್ದು IIT ಗುವಾಹಟಿಯಲ್ಲಿ ಕಾನ್ಫರೆನ್ಸ್ ಇರುವ ಟೈಮಲ್ಲಿ ಬಂದಿದ್ದು. ಶುಕ್ರವಾರನೇ ಅಲ್ಲ ಅದು ಕೂಡ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನಾವು ದೇವರ ದರ್ಶನಕ್ಕೆ ಬಂದಿದ್ದೇವೆ. ನೋಡಿ ತುಂಬ ರಶ್ ಇವತ್ತು, ಫುಲ್ ರಶ್ ಇದೆ. ಶುಕ್ರವಾರ ಹಾಗಾಗಿ ಫುಲ್ ರಶ್. ಇದು ಅಸ್ಸಾಂನ ಗುವಾಹಟಿಯ ನೀಲಾಚಲ್ ಬೆಟ್ಟದ ಮೇಲಿರುವ ಮಾ ಕಾಮಾಖ್ಯ ದೇವಸ್ಥಾನ. ಇದು ಭಾರತದ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಮಾ ಕಾಮಾಖ್ಯರನ್ನು ಸ್ತ್ರೀ ಶಕ್ತಿ ಮತ್ತು ಸೃಷ್ಟಿಯ ದೇವಿಯಾಗಿ ಪೂಜಿಸಲಾಗುತ್ತದೆ. ಈ ದೇವಸ್ಥಾನ ತಾಂತ್ರಿಕ ಉಪಾಸನೆಯೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ಇಲ್ಲಿ ಗಣಪತಿ ದೇವರ ದರ್ಶನ, ಅಲ್ಲಿ ಕಾಯಿನ್ ಭಕ್ತಿ ಮಾಡಿ ಕಾಯಿನ್ ಅಂಟಿಸ್ತಾರೆ ಬೇಡ್ಕೊಂಡು. ಆಯ್ತಾ ದರ್ಶನ? ಆಯಿತು, ಮುಖ ದರ್ಶನ ಆಯಿತು. ಒಳಗಡೆ ದರ್ಶನ ಹೋಗಲಿಕ್ಕೆ ಆಗ್ತಾ ಇಲ್ಲ. ನೋಡು ಇನ್ಯಾವತ್ತಾದರೂ ಸಿಗ್ಬೋದು ಗರ್ಭಗುಡಿ ದರ್ಶನ. ಇದು ಮೇಘಾಲಯದ ಶಿಲಾಂಗ್ ಸಮೀಪ ಇರುವ ಉಮಿಯಂ ಲೇಕ್. ಇದನ್ನೇ ಬಡಪಾನಿ ಲೇಕ್ ಎಂದು ಕರೆಯುತ್ತಾರೆ. ಈ ಸುಂದರ ಸರೋವರ ಆರ್ಟಿಫಿಷಿಯಲ್ ಸರೋವರವಾಗಿದೆ. ಉಮಿಯಂ ಸರೋವರವನ್ನು ವಿದ್ಯುತ್ ಉತ್ಪಾದನೆಗಾಗಿ ನಿರ್ಮಿಸಲಾಗಿದೆ. ಪರ್ವತಗಳು ಮತ್ತು ಹಸಿರಿನ ಮಧ್ಯೆ ಇರುವ ಈ ಸ್ಥಳ ಅತ್ಯಂತ ಮನಮೋಹಕವಾಗಿದೆ. ಇಲ್ಲಿ ಬೋಟಿಂಗ್ ಮತ್ತು ವಾಟರ್ ಸ್ಪೋರ್ಟ್ಸ್ ಅನುಭವಿಸಬಹುದು. ಶಿಲಾಂಗ್ಗೆ ಭೇಟಿ ನೀಡುವ ಪ್ರತಿಯೊಬ್ಬರು ಇಲ್ಲಿಗೆ ಬರಲೇಬೇಕು. ಈ ಸ್ಥಳದ ಶಾಂತಿ ಮತ್ತು ನೈಸರ್ಗಿಕ ಸೌಂದರ್ಯ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ನೋಡಿ ಲೇಕ್ ಎಷ್ಟು ತುರ್ತಿದೆ. ಬೇಕಾದವ್ರಿಗೆ ಇದೊಂದು ದೊಡ್ಡ ನದಿ ಥರ ಇದೆ. ಆ್ಯಕ್ಚುಲಿ ಬೋಟಿಂಗ್ಸ್ ಎಲ್ಲ ಇದೆ, ಬೋಟಿಂಗ್ ಫೆಸಿಲಿಟಿ. ಅಲ್ಲಿ ಆದರೆ ಬೋಟಿಂಗ್ ಎಲ್ಲ ಇತ್ತಲ್ಲ ಆ್ಯಕ್ಚುಲಿ. ಗೈಸ್, ಇವತ್ತಿಗೆ 2 ಪ್ಲೇಸ್. ಯಾಕಂದರೆ ಮಧ್ಯಾಹ್ನ ತನಕ ಕಾಮಾಖ್ಯ ಟೆಂಪಲ್ ಆಯಿತು, ಅದಾದ ನಂತರ ಬರುವಾಗ ಬೈ ರೂಟಲ್ಲಿ ಇದು ಲೇಕ್ ಸಿಕ್ಕಿತ್ತು. ಸೊ ಇವಾಗ ನಾವು ರೂಮ್ಗೆ ಹೋಗ್ತಿದ್ದೇವೆ. ನೆಕ್ಸ್ಟ್ ರೆಸ್ಟ್ ಮಾಡ್ತೇವೆ. ಬಾಯ್ ಬಾಯ್.